ವೆಲ್ಕಮ್ ಬ್ಯಾಕ್ ಟು ಮೈ ಇವಾಗ ಜಸ್ಟ್ ಎಂಟ್ರಿ ಕೊಟ್ರೆ ಆಯ್ಕೆ ಆಗೆ ಹೆಂಗಿರೋ ನಿದ್ದೆ ಮಾಡಿಲ್ಲ ಆಯ್ತಾ 82,000 ಚೆನ್ನಾಗಿಲ್ವಾ ಚೆನ್ನಾಗಿದೆ ಅದು ಟೀ ಕಾಫಿ ಮೇಕರು ಅವನಿಗೆ ಇಷ್ಟ ಆಗುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಮೆಟ್ರೋ ಅಲ್ಲಿ. ನಾವಿವತ್ತು ನಾಗಸಂದ್ರಕ್ಕೆ ಹೋಗ್ತಾ ಇದ್ದೀನಿ ಐಕ್ಯಾಗೆ. ನಾನಿದೆ ಸೆಕೆಂಡ್ ಟೈಮ್ ಹೋಗ್ತಿರೋದು. ಸೊ ಬನ್ನಿ ಲೆಟ್ಸ್ ಗೋ. ನೋಡೋದ್ರಲ್ಲ ಸೀಟಿಗೆ ಹೇಗೆ ಜಗಳ ಆಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ತುಂಬಾ ರಶ್ ಇತ್ತು ಮೆಟ್ರೋ. ಎಲ್ಲರೂ ಹೇಳ್ತಿದ್ದಾರೆ ಮೆಟ್ರೋ ಫೇರ್ ಜಾಸ್ತಿ ಆದಾಗಿಂದ ಯಾರು ಯೂಸ್ ಮಾಡ್ತಿಲ್ಲ ಅಂತ. ಆ್ಯಕ್ಚುಲಿ ಏನಂದರೆ 20 ರೂಪಾಯಿ ಮುಖಕ್ಕೋಸ್ಕರ ಅಷ್ಟು ಟ್ರಾಫಿಕಲ್ಲಿ ಯಾರು ಓದಾಡ್ತಾರೆ. ಮೆಟ್ರೋ ಇಸ್ ದ ಬೆಸ್ಟ್. ಇವಾಗ ಆ್ಯಕ್ಚುಲಿ ಬಸ್ ರೇಟು ಎಲ್ಲನೂ ಜಾಸ್ತಿ ಮಾಡಿದ್ದಾರೆ. ಸೊ ಮೆಟ್ರೋಗೆ ಕೊಡೋದ್ರಿಂದ ಏನು ತಪ್ಪಿಲ್ಲ ಅನ್ಸುತ್ತೆ ನನಗೂ. ಯಾಕಂದರೆ ಬೇಗ ಹೋಗ್ಬೋದು, ನಾವು ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀವೋ ಬೇಗ ಟ್ರಾವೆಲ್ ಮಾಡ್ಬೋದು, ಟ್ರಾಫಿಕ್ ಹೆಡ್ಡೇಕ್ ಇರಲ್ಲ. ಸೊ ನಮಗಂತೂ ಮೆಟ್ರೋ ಇಷ್ಟ ತುಂಬ ಟ್ರಾವೆಲ್ ಮಾಡಲಿಕ್ಕೆ. ಸೊ ಬನ್ನಿ ಹೋಗೋಣ. ಎಸ್, ನಾವಿವಾಗ ಇಳಿದ್ವಿ ನಾಗಸಂದ್ರ ಮೆಟ್ರೋ ಅಲ್ಲಿ. ಇವಾಗ ಐಕ್ಯಾಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಎಷ್ಟೊತ್ತಿ ಅದನ್ನೇ ಹೇಳಿ ಆಗಿಂದ ಅದನ್ನೇ ಹೇಳ್ಕೊಂಡು ಬಂದಿದ್ದೀವಿ. ಇವತ್ತು ಮೇ ಬಿ ತುಂಬ ಖಾಲಿ ಇದ್ದಾರೆ ಅಂತ ಅನಿಸುತ್ತೆ. ಇವಾಗ ಜಸ್ಟ್ ಎಂಟ್ರಿ ಕೊಟ್ಟರೆ ಆಯ್ಕೆಯಾಗೆ. ಮೇ ಬಿ ಜನ ಇಲ್ಲ ಅನಿಸುತ್ತೆ ಗೈಸ್, ತುಂಬ ಖಾಲಿ ಇದ್ದಾರೆ. ಇವತ್ತು ಸಂಡೇ ಆಗಿದ್ರೂ ಖಾಲಿ ಇದೆ. ನಾನು ಸ್ವಲ್ಪ ಹೋಮ್ ಡೆಕೋರ್ ಮಾಡಬೇಕಿತ್ತು, ಸ್ವಲ್ಪ ಹೋಮ್ ಅಪ್ಲೈನ್ಸಸ್ ಅದೆಲ್ಲ ತೊಗೋಬೇಕಿತ್ತು. ಸೊ ಅದಕ್ಕೆ ಬಂದಿದ್ದೀನಿ. ಓಕೆ ಬನ್ನಿ ಒಳಗೆ ಹೋಗಿ ಸಿಗೋಣ. ಹೆಂಗಿರೋ ನಿದ್ದೆ ಮಾಡಿಲ್ಲ, ಮಲಗಿರ್ತೀನಿ. ನೀವೆಲ್ಲ ಹಾಕೊಂಡು ಬನ್ನಿ. ಮತ್ತೆ ಮೇಲೆ ಮತ್ತೆ ಹಂಗೆ ಅಥವಾ ಅನ್ಕೋಬೇಕು ಆ ಕಡೆ ಹೋಗಿ. ಚೆನ್ನಾಗಿರಲ್ಲ. ಈ ಫುಲ್ ರೂಮ್ ನೀವು 70,000 ಆಲ್ಮೋಸ್ಟ್ ತಾನೆ, 69,942. ಈ ರೂಮ್ ಫುಲ್ ನೀವು ಮಾಡ್ಕೋಬೋದು. ಲಿವಿಂಗ್ ಏರಿಯಾ ತಾನೇ ಇದು? ಇಲ್ಲ ಲಿವಿಂಗ್ ಏರಿಯಾ. ಇಲ್ಲಿ ಫುಲ್ಲಿ ಫರ್ನಿಶ್ ಲಿವಿಂಗ್ ರೂಮ್. ಸೊ ಚೆನ್ನಾಗಿದೆ, ಒಂದು ರೌಂಡ್ ನೋಡಿ. ಆಯ್ತಾ 82,000 ಚೆನ್ನಾಗಿಲ್ವಾ? ಚೆನ್ನಾಗಿದೆ ಅದು. ಮೆತ್ತಗೈತಲ್ಲಮ್ಮ, ಬೇಕು ಬಾ. ಹೆಂಗಾಡ್ತಾ ಇದ್ದಾಳೆ ಕೂತ್ಕೊಂಡು. ಟೀ ಕಾಫಿ ಮೇಕರು. ಹಾಟ್ ವಾಟರ್ ಹಾಕಿ ಕಾಫಿ ಪೌಡರ್ ಹಾಕಿ ಹಾಕೋದು. ಅವನಿಗೆ ಇಷ್ಟ ಆಗುತ್ತೆ ತಾನೇ. ಬ್ರೂನಾಗ ಕಚ್ಚಿ ಹಾಕ್ತಾನೆ ಎಲ್ಲನೂ. ಇದನ್ನ ತಗೊಳ್ಳೋಣ.
ತೊಗೊಳ್ಳೋಣ ಇದು ಹೇಳಪ್ಪು. ಆ್ಯಂಡ್ ಎಸ್ ನೋಡಿದ್ರಲ್ಲ ಎಲ್ಲ ಒಂದೊಂದು ಪಾರ್ಟೇಷನ್ ಮಾಡಿ ಕಿಚನ್ನು, ರೂಮು, ಸ್ಟಡಿ ಟೇಬಲ್ಲು, ಮಕ್ಳಿಗೆ ಹೇಗೆ ಬೇಕು ಎಲ್ಲನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಹೋದಾಗೆ ನಾವು ಅಂದ್ಕೊಂಡಿದ್ವಿ ಇದೇ ಥರ ಸೆಟಪ್ ಮಾಡಿಸ್ಬೇಕು, ನಾವೆಲ್ಲನ ಕಟ್ಟಿದ್ರೆ ಮನೆ ಆ ಥರ. ಬಟ್ ತುಂಬ ಐಡಿಯಾಸ್ ಬರುತ್ತೆ ನಾವು ಮನೆ ಕಟ್ಟುವಾಗ ಯಾವ್ಯಾವ ರೀತಿ ಇರಬೇಕು, ಚಿಕ್ಕ ರೂಮ್ ಆದರೂ ಹೇಗೆ ಮಕ್ಕಳನ್ನ ಮ್ಯಾನೇಜ್ ಮಾಡೋದಕ್ಕೆ ಇರಬೇಕು, ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟು ಬನ್ನಿ ಕಿಚನ್ಗೆ ಐಟಮ್ಗೆಲ್ಲ ಹೋಗೋಣ. ಅದು ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ರ್ಯಾಕ್ಸ್ ಬೇಕಿತ್ತು ಕಿಚನಿಗೆ. ನಮ್ಮದು ಮಾಡ್ಯುಲರ್ ಕಿಚನ್ ಅಲ್ಲ, ನಾನ್ ಮಾಡ್ಯುಲರ್ ಕಿಚನು. ನಾವು ಮನೆ ಕಟ್ಟಿಸಿ ಆಲ್ಮೋಸ್ಟ್ ಆಯಿತು 10-12 ಇಯರ್ಸು. ಆ ಟೈಮಲ್ಲಿ ಆ ಥರ ಎಲ್ಲ ಏನೂ ಇರಲಿಲ್ಲ ರೂಮಲ್ಲಿ. ಅಂದರೆ ಇವಾಗ ನಾವು ಕಬೋರ್ಡೆಲ್ಲ ಮಾಡಿಸ್ಕೊಂಡಿರೋದು, ಬಟ್ ಕಿಚನಲ್ಲಿ ನಾನ್ ಮಾಡ್ಯುಲರೇ ಇದೆ. ಸೊ ಅದಕ್ಕೆಲ್ಲ ನೋಡಬೇಕಿತ್ತು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಸೊ ಬನ್ನಿ ನೋಡೋಣ. ಎಸ್ ನೋಡಿದ್ರಲ್ಲ, ನಾವು ನೋಡಿದ್ದು ಕ್ಯಾಬಿನೆಟ್ಟು ಕಿಚನಿಗೆ ಸ್ವಲ್ಪ ಅದು ಆರ್ಡರ್ ಕೊಡಬೇಕಿತ್ತು. ಸೊ ಓಕೆ ಆರ್ಡರೆಲ್ಲ ಕೊಡೋಣ ಅಂತ ಅಲ್ಲಿ ಎನ್ಕ್ವೈರಿಲಿ ಹೋಗಿ ಎಲ್ಲ ಕೇಳಿಕೊಂಡು ಮನೆಗೆ ಹೋಗ್ತೀವಿ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ನಾವು ಸ್ವಲ್ಪ ಕಂಟೆಂಟ್ ಮಾಡಿ ವೀಡಿಯೋಸ್ ಮಾಡ್ತಾಯಿದ್ದೀವಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಅದನ್ನು ಹೋಗಿ ಚೆಕ್ ಮಾಡಿಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್.